ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ ನಡೆದ ಮ್ಯಾಚ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ಗೆ 6 ವಿಕೆಟ್ಗಳ ಜಯ ಸಿಕ್ಕಿದೆ. ಬೌಲರ್ಗಳಿಗೆ ನೆರವು ನೀಡ್ತಾ ಇದ್ದ ಏಕನಾಥ್ ಸ್ಟೇಡಿಯಂನಲ್ಲಿ ಸಮೀರ್ ರಿಜ್ವಿ ಮಿಂಚಿದ್ರು. ಸ್ಟಬ್ಸ್ ಹಾಗೂ ರಿಜ್ವಿ 5 ವಿಕೆಟ್ಗೆ 119 ರನ್ಗಳ ಜೊತೆಯಾಟ ಆಡಿದ್ರು. ಒಟ್ಟಾರೆಯಾಗಿ ಎರಡೂ ತಂಡಗಳಿಗೆ ಫಸ್ಟ್ ಮ್ಯಾಚ್ ನಿನ್ನೆ. ಇದರಲ್ಲಿ ಹೋಮ್ ಗ್ರೌಂಡ್ನಲ್ಲೇ ಲಕ್ನೋ ಸೋತಿದೆ ಡೆಲ್ಲಿ ವಿರುದ್ಧ. ಇದರ ಜೊತೆಗೆ ಇವತ್ತು ಕೂಡ ಮ್ಯಾಚ್ ಇದೆ. ಇದೆಲ್ಲದರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ IPL ಕಿಕ್. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪ್ರೇಮ್ ಕುಮಾರ್ ಇದ್ದಾರೆ. ಹೆಲೋ ಪ್ರೇಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರೇಮ್ ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ನಿನ್ನೆ LSG ವರ್ಸಸ್ DC ಮ್ಯಾಚ್ ಇತ್ತು. ಇಬ್ಬರಿಗೂ ಕೂಡ ಫಸ್ಟ್ನೇ ಮ್ಯಾಚು, ಹಾಗೆ ಲಕ್ನೋಗೆ ಹೋಮ್ ಗ್ರೌಂಡ್ ಬೇರೆ. ಸೊ ಹೇಗಿತ್ತು ನಿನ್ನೆ ಮ್ಯಾಚ್ನ ಹೈಲೈಟ್ಸ್ ಏನೇನು? ಒಂದು ಕಡೆಗೆ ಮೇಡಮ್, ನಾವು ಅದ್ಭುತ ಬ್ಯಾಟರ್ಗಳ ಲಯನೇ ಇದೆ ತಂಡದಲ್ಲಿ ಅಂತ ಒಂದಿಷ್ಟು ದೊಡ್ಡ ಆತ್ಮವಿಶ್ವಾಸ ಇತ್ತು. ನಾವು ಅಂತ ಹೇಳಿದೀವಿ ಎಂದು ಬೌಲರ್ಗಳು ಯಾರ್ಯಾರು ಎಷ್ಟೊಂದು ಪರ್ಫಾರ್ಮೆನ್ಸ್ ಇದ್ದಾರೆ, ವರ್ಲ್ಡ್ ಕಪ್ ಅಲ್ಲಿ ಎಲ್ಲೆಲ್ಲಿ ಬಿಟ್ಟಿದ್ರು ಅಲ್ಲಿಂದ ಯಾರ್ಯಾರು ಮುಂದುವರಿಸ್ತಾ ಇದ್ದಾರೆ, ಆ ತಂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ನಿನ್ನೆ ಕೂಡ ಪಾಟೀಲ್ ನಾವು ಈ ವೇದಿಕೆಯಲ್ಲಿ ಮಾತಾಡಿದ್ವಿ. ಎನ್ಗಿಡಿ ಸ್ಲೋವರ್ ಅನ್ನು ತುಂಬಾ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದು ವರ್ಲ್ಡ್ ಕಪ್ ಇಂದ ಹೊಸದು. ನಾವು ಬ್ರಾವಿಸ್ ಹತ್ರ ಆ ಒಂದು ತಂತ್ರ ನೋಡ್ತಾ ಇದ್ದೀವಿ. ಈಗ ಅದನ್ನ ನಾವು ಎನ್ಗಿಡಿ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಬೌಲಿಂಗು. ಇನ್ನೊಂದ್ ಕಡೆಗೆ ಎಲೆಮರೆ ಕಾಯಿದ್ದಂತಹ ನಮ್ಮ ಈ ಹೋದ ವರ್ಷ ಬಹಳ ಪಾಪ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ರು, ಆಡ್ತಾರ ಇಲ್ಲೋ ಅನ್ಕೊಂಡಿದ್ವಿ. ಅವ್ರ ಮೇಲೆ ಭರವಸೆ ಇಟ್ಟಿದ್ದಕ್ಕೆ ಟಿ ನಟರಾಜನ್ ಅದ್ಭುತವಾಗಿ ಆ ಭರವಸೆನ ಉಳಿಸ್ಕೋತಾರೆ ಡೆಲ್ಲಿ ಪರವಾಗಿ. ಈ ಇಬ್ಬರು ಬೌಲರ್ಗಳು ಘಟಾನುಘಟಿ ಬ್ಯಾಟ್ಸ್ಮನ್ಗಳನ್ನು ಹೇಗೆ ಹೆಡೆಮುರಿ ಕಟ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಯಾಕಂತ ಹೇಳಿದ್ರೆ ನಿಮಗೆ LSG ಅಂದಾಗ ತುಂಬಾ ಬ್ಯಾಟಿಂಗ್ ಲೈನ್ ಅಪ್, ನಾವು ಆನ್ ಪೇಪರ್ ನೋಡೋದಾದ್ರೆ ಮಾರ್ಚ್ ಸಿಗ್ತಾರೆ ನಿಮಗೆ, ಪಂತು, ಆಮೇಲೆ ಮಕ್ರಮ್, ಬದೋನಿ, ಅದಾದ ನಂತರ ನಿಮಗೆ ಪೂರನ್ ಬರ್ತಾರೆ, ಸಮಾಧು. ಈ ಒಂದು ಕಾಂಬಿನೇಷನ್ ನೀವು ಹೊಡಿಬಡಿ ಕಾಂಬಿನೇಷನ್, ಈ ಕಾಂಬಿನೇಷನ್ ನೀವು ಬೇರೆ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ಭುತ ಬೌಲಿಂಗ್. ಮಾರ್ಚ್ ಒಂದು ಹಂತಕ್ಕೆ ಒಳ್ಳೆ ಚೆನ್ನಾಗಿ ಆಡಿದ್ರು ನಿನ್ನೆ 35 ರನ್, ಆದ್ರೂ ಕೂಡ ಅವ್ರದ್ದು ಎಲ್ಲೋ ಒಂದ್ ಕಡೆ ಕೆಟ್ಟ ಶಾಟ್. ಇಲ್ಲಿ ಪಂತ್ ಇರ್ಬೋದು, ಎಡಮ್ ಮರ್ಕ್ರಮ್ ಇರ್ಬೋದು, ಹಾಗೇನೆ ನಿಮಗೆ ಪೂರನ್, ಬಿಗ್ ಹಿಟ್ಟರ್ ಪೂರನ್ ಯಾವ ರೀತಿ ಬೋಲ್ಡ್ ಮಾಡ್ತಾರೆ ಅಂತ ಹೇಳಿದ್ರೆ ಎನ್ಗಿಡಿ ತುಂಬಾ ಅದ್ಭುತವಾಗಿ ಬೋಲ್ಡ್ ಮೇಡಮ್. ಅದು ಒಂದ್ ವೇಳೆ ಅವ್ರೇನಾದ್ರು ಇದ್ರೆ 15 ಓವರ್ ನಂತರ ಬಿಗ್ ಸ್ಕೋರ್ ಆಗ್ತಿತ್ತು. ಲೋ ಸ್ಕೋರಿಗೆ ಕಟ್ ಹಾಕಿದ್ದಾರೆ ಈ ತಂಡನ ಅಂತ ಹೇಳಿದ್ರೇನೆ ಈ ಒಂದು ಇಬ್ಬರು ಬೌಲರ್ಗಳಿಗೆ ಆ ಕ್ರೆಡಿಟ್ ಕೊಡಬೇಕು. ಜೊತೆಗೆ ಟೀಮಿನ ಸಾಂಘಿಕ ಪ್ರದರ್ಶನ, ಅಲ್ಲಿ ಕುಲ್ದೀಪ್ ಇರ್ಬೋದು, ಅಕ್ಷರ್ ಇರ್ಬೋದು. ಅಕ್ಷರ್ ಎಷ್ಟು ಚೆನ್ನಾಗಿ ಬೋಲ್ಡ್ ಮಾಡ್ತಾರೆ ಅಂದ್ರೆ ಎಡಮ್ ಮರ್ಕ್ರಮ್ ಕನ್ಫ್ಯೂಸ್ ಆಗ್ಬಿಡ್ತಾರೆ, ನಾನು ಹೆಂಗ್ ಬೋಲ್ಡ್ ಆಗ್ಬಿಟ್ಟೆ ಅಂತ. ಅದೇ ರೇಂಜಿಗೆ ಅಕ್ಷರ್ ಕೂಡ ಬೋಲ್ಡ್ ಆದ್ರು ನಿನ್ನೆ, ಅದು ಪಾಠ. ಬಿನ್ ಜೊತೆಗೆ ನಾವು ಹೇಳಿದಾಗ ಹೊಡಿಬಡಿ ಆಟಗಾರರು, ಇಂಪ್ಯಾಕ್ಟ್ ಪ್ಲೇಯರ್ಗಳು ಹೇಗ್ ಬಂದಿರ್ತಾರೆ ಅಂತ ನೋಡಿದಾಗ ನಾವು ನಿನ್ನೆ ರಿಜ್ವಿ ನೋಡಿದಿವಿ. ಎಂತಹ ಬ್ಯಾಟಿಂಗು ಸಂದರ್ಭಕ್ಕೆ ಅಂದ್ರೆ ಬೆಂಚಲ್ಲಿನ ಡಗೌಟ್ ಅಲ್ಲಿ ತುಂಬಾ ಘಟಾನುಘಟಿಗಳೇ ಇದ್ರು ಅವರಿಗೆ. ನಿನ್ನ ಅಲ್ಲಿ ಬರ್ಬೇಕಾದಂತ ಮಿಲ್ಲರಿನ ಬಂದಿರಲಿಲ್ಲ. ಅದ್ಭುತವಾದ ಲಯದಲ್ಲಿರೋ ಆಟಗಾರ ಇನ್ನ ಬೆಂಚಲ್ಲೇ ಇದ್ರು. ಅದಾಗಿಯೂ ಕೂಡ ಇವರು ಸ್ಟಬ್ಸ್ ಅವರಿಬ್ಬರ ಜೋಡಿ ಏನಿದೆಯಲ್ಲ, ಇನ್ನೇನು ಆರಾಮಾಗಿ ಮುಗಿಸ್ತೀವಿ ಅನ್ನೋ ರೇಂಜಿಗೆ ಲೋ ಸ್ಕೋರ್ ಅದ್ಭುತವಾಗಿ ಆಗತ್ತೆ ಅನ್ನೋದನ್ನ ಚೇಂಜ್ ಮಾಡಿದ್ರು. ನನಗನ್ಸುತ್ತೆ ಲಕ್ನೋ ಓವರ್ ಕಾನ್ಫಿಡೆನ್ಸ್ ಇಂದ ನಿನ್ನೆ ಸೋಲ್ತು. ಯಾಕಂತ ಹೇಳಿದ್ರೆ ಮೊದಲು ಬ್ಯಾಟಿಂಗ್ ಮಾಡೋ ತಂಡ, ಈ ಹಂತಕ್ಕೆ ಒಂದು 200 ರನ್ ಬೇಕಿತ್ತು. ಅಂತಹ ಬ್ಯಾಟಿಂಗ್ ಲೈನ್ ಅಪ್ ಹೊಂದಿದ ತಂಡ ಆಗಿದ್ರು ಕೂಡ ನಿನ್ನೆ ಸೋತಿದ್ರೆ ಸಾಂಘಿಕ ಪ್ರದರ್ಶನ ಅವ್ರದ್ದು ಬರಲಿಲ್ಲ. ಡೆಲ್ಲಿ ನಾವು ಯಾರ್ಯಾರೋ ಪರ್ಫಾರ್ಮ್ ಮಾಡ್ತೀವಿ ಅಂತ ಎಲ್ಲ ಗೆಸ್ ಮಾಡಿದ್ದೀವಿ ನಾವು. KL ರಾಹುಲ್ ಹಂಗ ಆಡ್ತಾರೆ, ಭಾರಿ ಅದ್ಭುತವಾದ ಬೌಲಿಂಗ್ ಆಗತ್ತೆ ಅಂತ. ನೋಡಿ ನಮ್ಗೆ ಕುಲ್ದೀಪ್ ಚೆನ್ನಾಗಿ ಮಾಡಿದ್ರು ಬೌಲಿಂಗ್ ನ, ಆಮೇಲೆ ಅಕ್ಷರ್ ಪಟೇಲ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಮಾಡದೆ ಹೋದ್ರು, ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ರು. ಎನ್ಗಿಡಿನ ಎಲ್ಲಿ ಆಡಿಸ್ಬೇಕು, ಪೂರನ್ ಬಿಗ್ ಹಿಟ್ ಮಾಡ್ತಾ ಇದ್ದಾರೆ. ಪೂರನ್ ಯಾಕಂದ್ರೆ ಸ್ಪಿನ್ ಬೌಲರ್ಗಳಿಗೆ ನೀಟಾಗಿ ಸ್ವೀಪ್ ಮಾಡ್ತಾರೆ ಸಿಂಚನ. ಅವ್ರು ಯಾವುದೇ ಬಿಗ್ ಹಿಟ್ ಮಾಡಿದ್ರು ನೀಟಾಗಿ ಸ್ವೀಪ್ ಮಾಡಿ ಬೌಂಡ್ರಿ ಹೊಡೆಯೋದ್ರಿಂದ ನೀವು ಅವ್ರ ವಿಕೆಟ್ ಎತ್ಕೊಳ್ಳಕ್ ಆಗಲ್ಲ. ಹಾಗಾಗಿನೇ ಕುಲ್ದೀಪ್ಗೆ ಆ ವಿಕೆಟ್ ಬೀಳಲ್ಲ. ಆನ್ ದಿ ಸ್ಪಾಟ್ ಅಲ್ಲಿ ಬೌಲಿಂಗ್ ಕೊಡ್ತಾ ಇರೋದು ಯಾರಿಗೆ, ಎನ್ಗಿಡಿ ಕೊಡ್ತಾರೆ. ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಸ್ಲೋವರ್ ನಲ್ಲಿ ಬೋಲ್ಡ್ ಮಾಡ್ತಾರೆ. ಅದೆಷ್ಟು ಅವರಿಗೆ ಹಸನ್ಮುಖಿ ಆಗಿದ್ರೆ ಅಂದ್ರೆ ಎಂತ ವಿಕೆಟ್ ತಗೊಂಡ್ಬಿಟ್ಟೆ ನಾವು ಅಂತ. ಇಲ್ಲಿಗೆ ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ. ಹಿಂದಿನ ಆಟಗಾರರು ಕೂಡ ಅದ್ಭುತವಾಗಿ ಯಾರು ಆಡಲ್ಲ. ಒಟ್ಟಾರೆ ಒಂದು ಸಾಂಘಿಕ ಪ್ರದರ್ಶನ ಇವ್ರದ್ದು ಬರ್ದೇ ಇರೋ ಕಾರಣಕ್ಕೆ ನಿನ್ನೆ ಲಕ್ನೋ ಸೋತರು. ಯಾಕಂದ್ರೆ ವಿನ್ನಿಂಗ್ ಫೇವರೇಟ್ ಟೀಮ್ ಅದೇ ಆಗಿತ್ತು. ಬಟ್ ಹೋಮ್ ಗ್ರೌಂಡ್ ವಿನ್ನಿಂಗ್ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಎಸ್, ಪಾಟೀಲ್ ಸರ್, ಈಗ ನಿನ್ನೆ ಡೆಲ್ಲಿ 26 ರನ್ಗಳಿಗೆ 4 ವಿಕೆಟ್ ಹೋಗ್ಬಿಟ್ಟಿತ್ತು. ಸೊ ಆ ಒಂದು ಸಿಚುವೇಶನ್ ನೋಡಿದಾಗ ಡೆಲ್ಲಿ ವಿನ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಹೇಗಿತ್ತು ನಿನ್ನೆ ಮ್ಯಾಚ್?
ನಿನ್ನೆ ಒಂದು ಲೋ ಸ್ಕೋರಿಂಗ್ ಇಂಟ್ರೆಸ್ಟಿಂಗ್ ಗೇಮ್. ಆ್ಯಕ್ಚುಲಿ ನಾವು ಅನ್ಕೊಂಡಿದ್ವಿ ಮೊದಲು ಫಸ್ಟ್ ಬ್ಯಾಟಿಂಗ್ ಮಾಡ್ತಲ್ಲ LSG, ಮಲ್ಕೊಂಡ್ಬಿಟ್ಟಿದ್ದೆ ನಾನು, ಅಷ್ಟು ಕೆಡ್ದಾಗ ಆಡ್ತಾ ಇದ್ರು. IPL ಇದು 200-250 ಎಲ್ಲ ರನ್ ಹೊಡಿಬೇಕು, ನೀವು 140, ಅದು ಕುಟು ಅದು ಏನು ಟೆಸ್ಟ್ ಆಡ್ದಂಗೆ ಆಡ್ತವ್ರೆ. ಅದು ಮತ್ತೆ ಹೇಳ್ಕೊಳ್ಳೋಕೆ ಎಂತೆಂಥ ಪ್ಲೇಯರ್ಸ್ ಇರೋ, ರಿಷಬ್ ಪಂತ್, ಪೂರನ್, ಮಿಚೆಲ್ ಮಾರ್ಚ್, ಬಡೋನಿ, ಸಮದ್, ಎಲ್ಲರೂ T20 ಸ್ಪೆಷಲಿಸ್ಟೇ. ಆಡೋದು ನೋಡಿದ್ರೆ ಮಾತ್ರ ಗಲ್ಲಿ ಕ್ರಿಕೆಟ್ ಆಡಲ್ಲ, ಕೆಡ್ದಾಗ ಆಡ್ತವ್ರೆ. ಮತ್ತೆ ಲಕ್ನೋ ಏನಾದರೂ ನಿಮಗೆ ಬಾಲಿಂಗ್ ಫ್ರೆಂಡ್ಲಿ ಪಿಚ್, ನೋ ಚಾನ್ಸ್. ಅದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಯಾಕೆ ರಿಜ್ವಿ ಅದು ಚೆನ್ನಾಗಿ ಆಡಲಿಲ್ವ, ತುಂಬ ಅದ್ಭುತವಾಗಿ ಆಡಿದ್ರು. ಇಂಥ ಪಿಚ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಆಗದೆ ಇರುವಂತಹ LSGಗೆ ಅರ್ಹವಾದಂಥ ಸೋಲು ಇದು ನಿನ್ನೆದು. ಓಕೆ, ಮೊದಲು LSGದ ಹೇಳ್ತೀನಿ. ಮೊದಲು ಈ ಟೀಮ್ ಇವನೇ ಓನರೇ ಸರಿ ಇಲ್ಲ ರೀ, ಆ ಸಂಜೀವ್ ಗೋಯಂಕ. ಈತ ಯಾವತ್ತು ಆ KL ರಾಹುಲ್ನ ಬೇದ್ನಲ್ಲ, ಅವತ್ತಿಂದ LSGದ ಡೌನ್ಫಾಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಾದ ನಂತರ ರಿಷಬ್ ಪಂತ್ನ ದೊಡ್ಡದಾಗಿ ಈತ ನಮಗೆ ಕೊಹ್ಲಿ ಥರ, ಧೋನಿ ಥರ ಹಂಗೆ ನಮ್ಮ ತಂಡಕ್ಕೆ ಇದನ್ನು ತಂದು ಕೊಡ್ತಾರೆ, ಹಾಗೆ ಹೀಗೆ ಅಂದರು. ಅಟ್ರ್ ಫ್ಲಾಪ್ ಪ್ರದರ್ಶನ. ನಿನ್ನೆ ನೋಡಿ, ನಿನ್ನೆ ಸೋತಿದ್ದು ಒಂದು ಕಡೆ, ಕ್ರಿಕೆಟ್ನಲ್ಲಿ ಸೋಲು ಗೆಲುವು ನಾವು ಬೈದು ಅದೆಲ್ಲ ಕಾಮನ್. ನಿನ್ನೆ ಮ್ಯಾಚ್ ಮುಗಿದ ಮೇಲೆ ಕ್ಯಾಪ್ಟನ್, ಕೋಚ್ ಮತ್ತು ಆ ಸಬ್ ಕೋಚ್ಗಳು ಏನಿರ್ತಾರಲ್ಲ ಅವ್ರನ್ನೆಲ್ಲರನ್ನು ಕರೆದು ಮೈದಾನದಲ್ಲೇ ಮತ್ತೆ ಬೈದಿದ್ದಾರೆ. ಇಂಥ ಒಬ್ಬ ಓನರ್ನ ತಗೊಂಡು ಇನ್ನೇನು ಕ್ರಿಕೆಟ್ ನಡೆಸೋದಕ್ಕೆ ಸಾಧ್ಯ? ಬೈಯೋದು ಅದು ಕೂಡ ನೀವು ಓಕೆ, ಡ್ರೆಸ್ಸಿಂಗ್ ರೂಮಲ್ಲಿ ಹೋಗಿ ನಿಮ್ದು ಏನು ತಪ್ಪಾಯ್ತು ಅದು ಇದು ಕೇಳೋದು ಬೇರೆ. ನೀವು ಓಪನ್ ಆಗಿ ಎಲ್ರಿಗೂ ಕಾಣೋ ಥರ ಬೈದ್ರೆ ಅದು ತಂಡದ ಮೇಲೆ 100% ಪರಿಣಾಮ ಬೀರುತ್ತೆ. ಓಕೆ, ಹಾಳಾಗಿ ಹೋಗ್ಲಿ, ಅವ್ರಿಗೆ ಏನು ಇಂಥವ್ರು ತೊಗೊಂಡು ಏನು ಮಾಡೋಕ್ಕಾಗತ್ತೆ. ಪುಣ್ಯಕ್ಕೆ ನಮ್ಮ RCB ಹತ್ರ ಇಂಥವ್ರು ಇಲ್ಲ ಅನ್ನೋದು ನಮ್ಮ ಇದು ಖುಷಿ ತೋರಿಸಕ್ಕೆ. ನಿನ್ನೆ ಮ್ಯಾಚ್ಗೆ ಬರೋದಾದರೆ 141 ಖಂಡಿತವಾಗ್ಲೂ T20ಗೆ ಗೆಲ್ಲುವಂಥ ಸ್ಕೋರ್ ಅಲ್ವೇ ಅಲ್ಲ. ಮಿನಿಮಮ್ 180 ಈಗಿನ ಒಂದು T20 ಇದಕ್ಕೆ ಹೋಲಿಸ್ಕೊಂಡ್ರೆ. ಓಕೆ, ಪಂತ್, ಮಿಚೆಲ್ ಮಾರ್ಚ್ ಒಳ್ಳೆ ಆರಂಭ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಪಂತದೇನು ತಪ್ಪಿಲ್ಲ. ಪಂತ್ ಯಾಕೆ ಓಪನಿಂಗ್ ಬಂದರು? ಆತ ಒಬ್ಬ ಫಿನಿಷರ್ ಆಟಗಾರ ಅಲ್ವಾ. ಹೊಡಿಬಡಿ ಆಟದ ಮುಖಾಂತರ ತಂಡವನ್ನು ಗೆಲ್ಲಿಸ್ಕೊಂಡು ಬರುವಂಥ ಆಟ ಆಡಬೇಕಾಗಿತ್ತು. ಬಟ್ ಪಂತ್ ನಾನು ಫಸ್ಟ್ ಬರ್ತೀನಿ ಅಂತ ಹೇಳಿ ಫಸ್ಟೇ ಬಂದುಬಿಟ್ರು. ಬಟ್ ಅವ್ರು ತಪ್ಪಿಲ್ಲ, ರನ್ಔಟ್ ಆದರು. ಬಟ್ ಅದಾದ ನಂತರ ಮಾರ್ಕ್ರಮ್ ಅಷ್ಟರ ಮಟ್ಟಿಗೆ ಏನು ಇಂಪ್ರೆಸಿವ್ ಮಾಡಲಿಲ್ಲ. ಆಯುಷ್ ಬಡೋನಿ, ನೋಡ್ರಪ್ಪ ನನ್ನನ್ನು 10 ಓವರ್ ಆದಮೇಲೆ ಕಳಿಸ್ಬೇಕಾಗಿತ್ತು, ನೀವು ಈಗಲೇ ಕಳಿಸ್ಬಿಟ್ಟಿದ್ರೆ ನಾನು ಆಡಲ್ಲ ಅಂತ ಬಂದಂಗಿತ್ತು. ನಿಕೋಲಸ್ ಪೂರನ್ ಮೇಲೆ ಈ ತಂಡ ತುಂಬ ಅವಲಂಬನೆ ಆಗಿದೆ. ಅವ್ರೇನಾದರೂ ಹೋಗ್ಬಿಟ್ರೆ ಒಳ್ಳೆ ಫಿನಿಶ್ ಸಿಗೋದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ಅಬ್ದುಲ್ ಸಮದ್ ಇದ್ದಿದ್ರಲ್ಲೇ ಬೆಟ್ರು. ಬಟ್ ಏನು ಗೊತ್ತಾ, ಒಂದು ಕಡೆ ವಿಕೆಟ್ ಹೋದಾಗ ಅಬ್ದುಲ್ ಸಮದ್ಗೆ ಯಾರೂ ಬ್ಯಾಟಿಂಗೇ ಕೊಡ್ತಾ ಇಲ್ಲ. ನಾನೇ ಆಡಬೇಕು, ನಾನೇ 6 ಹೊಡಿಬೇಕು ಅಂತ ಬರ್ತಾರೆ. ಚೌಧರಿನೂ 6 ಹೊಡ್ಯಕ್ಕೆ ಹೋಗ್ತಾರೆ, ಆಮೇಲೆ ಶಮಿನೂ 6 ಹೊಡ್ಯಕ್ಕೆ ಹೋಗ್ತಾರೆ, ಆಮೇಲೆ ಆಂಡ್ರಿಚನ್ ಆರ್ಸ್ಟೆ ಅವರು 6 ಹೊಡ್ಯಕ್ಕೆ ಹೋಗ್ತಾರೆ. ಎಲ್ಲರೂ ಕೂಡ ಡಗಡ ವಿಕೆಟ್ ಹೋಯ್ತು 141. ಬಟ್ ಅಲ್ಲೊಂದು ಹೋಪ್ ಮೂಡಿತ್ತು. ಆರಂಭದಲ್ಲೇ 4 ವಿಕೆಟ್ ಹೋಯ್ತು. KL ರಾಹುಲ್ ಇಲ್ಲಪ್ಪ ಒಂದು ಸೇಡ್ ತೀರಿಸ್ಕೋತಾರೆ, ಯಾಕಂದರೆ ಬೈದಿದ್ರಲ್ಲ ಅವ್ರ ವಿರುದ್ಧ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಆಗಲಿಲ್ಲ. ಮೊದಲ ಬಾಲಲ್ಲೇ ವಿಕೆಟ್ ಹೋಗ್ತಾರೆ. ಶ್ರೀಲಂಕಾನೂ ಅದು ಬೇಗ ಹೋಗುತ್ತೆ. ನಿಶಾಂಕ, ನಿತೀಶ್ ರಾಣಾ 15 ರನ್ನು. ಬಟ್ ಇದಾದ ನಂತರ ಒಂದು ಹೋಪ್ 50-50 ಆಗಿತ್ತು ಅಲ್ಲಿ ಗೇಮ್. ಅವರು ಗೆಲ್ಬೋದು, ಇವರು ಗೆಲ್ಲಬಹುದು ಅನ್ನುವಂಥ ಪರಿಸ್ಥಿತಿ ಬಂತು. ಬಟ್ ಅದ್ಭುತವಾದಂಥ ಇನ್ನಿಂಗ್ಸ್ ರಿಜ್ವಿ ನೋಡಿ, ಯಾವಾಗ ಯಾವ ಸಂದರ್ಭಕ್ಕೆ ಹೇಗೆ ಆಡಬೇಕು ಅನ್ನೋದನ್ನ ಅವರು ರಿಜ್ವಿ ತೊಗೊಂಡ್ಬಿಟ್ರು. 4 ವಿಕೆಟ್ ಹೋದಾಗ ನಾನು ಹೊಡಿಬಿಡಿ ಆಟದ ಮುಖಾಂತರ ವಿಕೆಟ್ ಒಪ್ಪಿಸ್ಕೊಂಡ್ಬಿಟ್ರೆ ಮ್ಯಾಚ್ ಹೋಗಿಬಿಡುತ್ತೆ. ಅದಕ್ಕೆ ಆರಂಭದಲ್ಲಿ ನೋಡಿ 12 ಬಾಲಲ್ಲಿ ಆತ ಹೊಡೆದಿದ್ದೆ 4-5 ರನ್ ಮಾತ್ರ. ಅದಾದ ನಂತರ ಸ್ಟ್ರೈಕ್ ರೇಟ್ನ 300 ಎಬ್ಬಿಸ್ಕೊಂಡ್ಬಿಡ್ತಾರೆ. ಪ್ರತಿಯೊಂದು ಬಾಲು ಹಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ಭುತವಾದಂಥ ಇನ್ನಿಂಗ್ಸ್. ಕೊನೆಗೇನು ಗೊತ್ತಾ, ಮ್ಯಾಚ್ನ ಗೆಲ್ಲಿಸ್ಕೊಂಡು ಇಬ್ಬರು ಹೊರಗಡೆ ಬರ್ತಾರೆ. ಅದು ಇಂಪಾರ್ಟೆಂಟು. ನೀವು ಕಷ್ಟದ ಪರಿಸ್ಥಿತಿಯಲ್ಲಿ ತಳ್ಳಲಿಲ್ಲ. ಅವರು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ತುಂಬ ಚೆನ್ನಾಗಾಯಿತು. ಬಟ್ ಮೊಹಮ್ಮದ್ ಶಮಿ ಕಂಬ್ಯಾಕ್ ನನಗೆ ಇಷ್ಟ ಆಯಿತು. 4 ಓವರಲ್ಲೇ 28 ರನ್ ಕೊಟ್ಟಿದ್ದಾರೆ, 1 ವಿಕೆಟು ಬಿದ್ದಿದೆ. ಬಟ್ ಓವರಾಲ್ ಆಗಿ ಕ್ರಿಕೆಟ್ ನೋಡಿದರೆ ಲೋ ಸ್ಕೋರಿಂಗ್ ಮ್ಯಾಚು. ಒಂದು ಸ್ವಲ್ಪ ಮೊದಲ ಇನ್ನಿಂಗ್ಸ್ ನೋಡಿದರೆ ನಿದ್ದೆ ಬಂತು, ಇನ್ನೇನು ಬಂದ್ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಆಮೇಲೂ 4 ವಿಕೆಟ್ ಹೋಯ್ತಲ್ಲ, ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು. ಓಕೆ, ಒಳ್ಳೆ ಆರಂಭ. ಮೊದಲ ಮ್ಯಾಚ್ ಗೆದ್ದಿದ್ದು ಖಂಡಿತವಾಗ್ಲೂ DCಗೆ ಖುಷಿ ತಂದಿರುತ್ತೆ. ಪ್ರೇಮ್ ಸರ್, ನೆನ್ನೆ ರಿಜ್ವಿ ಹಾಗೂ ಸ್ಟಬ್ಸ್ ಜೊತೆ ಆಟದ ಬಗ್ಗೆ ಮಾತಾಡಲೇಬೇಕು, ಹೇಗಿತ್ತು ಮೇಡಮ್? ಒಂದು ಹಂತಕ್ಕೆ 26 ರನ್ನು 4 ವಿಕೆಟು, ಬರೀ 26 ರನ್ 4 ವಿಕೆಟು. ಲೋ ಸ್ಕೋರ್ ಗೇಮ್. ಆಲ್ರೆಡಿ ಬೌಲರ್ಗಳು ದರ್ಬಾರ್ ನಡೆಸ್ತವ್ರೆ. ಯಾಕಂದರೆ ಮೊಹಮ್ಮದ್ ಶಮಿ ಮೊದಲ ಎಸೆತದಲ್ಲೇ LSG ಪರವಾಗಿ ಭಾಗಿಸಿದ್ರು. ಸ್ಟಾರ್ ಆಟಗಾರ ನಮಗೆ ಡಕ್ಕಿಗೆ ಹೋದಾಗ KL ರಾಹುಲ್ ನಾನು ಯಾಕೆ ಈ ಶಾಟ್ ಸೆಲೆಕ್ಟ್ ಮಾಡ್ಕೊಂಡೆ ಅನ್ನೋ ಲೆವೆಲ್ಲಿಗೆ ಅವರೇ ಕನ್ಫ್ಯೂಸ್ ಆಗಿ ಬೇಜಾರು ಮಾಡ್ಕೊಂಡು ಆಚೆ ಹೋಗ್ತಾರೆ. ನಂತರ ನಿಮಗೆ ಯಾಕೆ ಅಂದರೆ ಈ ಬಾರಿ T20 ವರ್ಲ್ಡ್ ಕಪ್ಪಲ್ಲಿ ಲಂಕಾ ತಂಡದ ಪರವಾಗಿ ಅದ್ಭುತ ಬ್ಯಾಟಿಂಗ್ ಮಾಡಿದ್ದು ನಿಶಾಂಕ. ಹಾಗಾಗಿ
ನಿಶಾಂಕ್ ಅವ್ರ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿತ್ತು ಮುಂಬೈ. ಒಳ್ಳೆ ಓಪನರ್ ಅವರು, ಯಾಕಂತ ಹೇಳಿದ್ರೆ ನಿಮಗೆ ಒಂದು 10 ರನ್ ಸ್ಟಾರ್ಟ್ ಮಾಡಿದ್ರೆ ಬಿಗ್ ಸ್ಕೋರ್ ಕನ್ವರ್ಟ್ ಮಾಡ್ಕೋತಾರೆ 50-100. ಹಾಗಾಗಿ ಆ ಆಟಗಾರ ಮೇಲೆ ನಿರೀಕ್ಷೆ ಇತ್ತು, ಅವ್ರದ್ದು ವಿಕೆಟ್ ಬೇಗ ಹೋಗುತ್ತೆ ನಿಮಗೆ. ನಂತರ ನಿತೀಶ್ ರಾಣಾ ಒಳ್ಳೆ ಅನುಭವಿ ಎಕ್ಸ್ಪೀರಿಯನ್ಸ್ ಪ್ಲೇಯರು, ಏನೋ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕೂಡ ಜಸ್ಟ್ 15 ರನ್ನಿಗೆ ಹೋಗ್ತಾರೆ. ಈ ಹಂತಕ್ಕೆ ಕರೆಕ್ಟ್ ನಿಮಗೆ 26 ರನ್ ಆಗಿರುತ್ತೆ, 4 ವಿಕೆಟ್ ಹೋಗಿದೆ. ಆಗ ಆಟಗಾರರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಒಂದು ಲಕ್ನೋ ತಂಡಕ್ಕೆ ಹೋದ್ ಬಾರಿ ಮಯಾಂಕ್ ಯಾದವ್ ಒಂದಿಷ್ಟು ಸಾಥ್ ಕೊಡಿದ್ರೆ, ಈ ಸರಿ ಪ್ರಿನ್ಸ್ ಯಾದವ್ ಒಂದು ಅದ್ಭುತವಾದ ಬೌಲಿಂಗ್ ಮಾಡ್ತಾರೆ. ಜೊತೆಗೆ ಶಮಿ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ರು. ಇಲ್ಲಿ ಸ್ಪಿನ್ನರ್ಗಳು ಯಾವುದೇ ರೀತಿಯ ವರ್ಕೌಟ್ ಆಗಿಲ್ಲ ನಮಗೆ. ಶಹಬಾಜ್ ಅಹಮದ್ ಇರ್ಬೋದು, ಮಕ್ರಮ್ ಇರ್ಬೋದು, ಇವ್ರು ಯಾರು ಸ್ಪಿನ್ನರ್ಗಳು ಒಂದು ಕೈ ಹಿಡಿಲಿಲ್ಲ. ಯಾಕಂದ್ರೆ ನಿಮಗೆ ಕುಲ್ದೀಪ್ ಯಾದವ್ ಒಳ್ಳೆ ಸ್ಪೆಲ್ ಮಾಡಿದ್ರು, ಒಳ್ಳೆ ವಿಕೆಟ್ ಎತ್ಕೊಟ್ರು. ಅಕ್ಷರ್ ಪಟೇಲ್ 1 ವಿಕೆಟ್, ಕುಲ್ದೀಪ್ ಯಾದವ್ 2 ವಿಕೆಟ್, 3 ವಿಕೆಟ್ನ ಸೀಮರ್ಸ್ಗೆ ನೀವು ಕೊಡುಗೆ ಕೊಟ್ಟಾಗ ಅಲ್ಲಿ ಬ್ರೋಕ್ ಆಗುತ್ತೆ. ಯಾವಾಗ ಒಳ್ಳೆ ಕ್ಯಾಪ್ಟನ್ಸಿ ಬರ್ತಾ ಇದೆ, ರಿಜ್ವಿ ಮತ್ತೆ ಪಾರ್ಟ್ನರ್ಶಿಪ್ ಬರ್ತಾ ಇದೆ, ರಿಜ್ವಿ ಮತ್ತೆ ಸ್ಟಬ್ಸ್ ಒಳ್ಳೆ ಚೆನ್ನಾಗಿ ಆಡ್ತಿದ್ದಾರೆ ಅಂದಾಗ, ಇನ್ನು ನಾವು ಬೆಂಚ್ ಕಡೆ ನೋಡ್ಬೇಕಿತ್ತು. ಒಂದು ಪಾರ್ಟ್ನರ್ಶಿಪ್ ಬೇರ್ ಮಾಡಿದ್ರೆ ಈಗಿರೋದೇ ಲೋ ಸ್ಕೋರ್ ಗೇಮ್ ಇಂಟ್ರೆಸ್ಟಿಂಗ್ ಇರುತ್ತೆ. ಬೆಂಚ್ ಅಲ್ಲಿ ಮಿಲ್ಲರ್ ಮಾತ್ರ ಇದ್ದಾರೆ, ಇಂಪ್ಯಾಕ್ಟ್ ಪ್ಲೇಯರ್ನು ಆಲ್ರೆಡಿ ಆಡಿಸಿದ್ದಾರೆ. ಈ ವಿಕೆಟ್ ಎತ್ಕೊಂಡ್ರೆ ಇಂಪಾರ್ಟೆಂಟ್ ಅಂತ. ಆದ್ರೆ ಅವರು ಮಿಲ್ಲರಿಗೆ ಪ್ಲಾನ್ ಮಾಡಿದ್ರೆ ವಿನ ರಿಜ್ವಿಗೆ ಪ್ಲಾನ್ ಮಾಡಿಲ್ಲ. ರಿಜ್ವಿ CSK ಆಡಿದಾಗೂ ತುಂಬಾ ಬಿಗ್ ಹಿಟ್ಟನೇ ಮಾಡ್ಕೊಂಡ್ ಬಂದಿದ್ದು, ಅಲ್ಲಿ ನಾನು ಅಷ್ಟೇ ಕಡಿಮೆ ಬಾಲಿಗೆ. ಕಳೆದ ಸೀಸನ್ ಅಲ್ಲಿ ಅವರು 32 ಏನೋ ಬಾಲಿಗೆ 50 ಹೊಡೆದಿದ್ದಾರೆ. ಹಾಗಾಗಿ ಆ ಒಂದು ಫಾರ್ಮ್ ಅಲ್ಲಿ ಇರುವ ಆಟಗಾರನ ಪ್ಲಾನೇ ಮಾಡಿರ್ಲಿಲ್ಲ ತುಂಬಾ. ಅದು ಡೆಲ್ಲಿಗೆ ಹೆಲ್ಪ್ ಆಯ್ತು. ನಿಶಾಂಕನ್ ಮೇಲೆ ಟೀಮ್ ಇಟ್ಕೊಂಡಿದ್ರು, ರಾಹುಲ್ ಔಟ್ ಮಾಡ್ಬೇಕು ಅನ್ಕೊಂಡಿದ್ರು, ಶಮಿ, ಅದೆಲ್ಲ ಪ್ಲಾನ್ ವರ್ಕೌಟ್ ಆಯ್ತು. ಇದ್ಯಾರು ರಿಜ್ವಿ ಇದನ್ನ ತರ್ತಾರೆ ಅನ್ನೋ ಅಕ್ಸೆಪ್ಟ್ ಅವ್ರಿಗೊಂದು ಪ್ಲಾನೇ ಇರಲಿಲ್ಲ. ಮೇ ಬಿ ಇನ್ನೊಂದು ಎದುರಾಳಿ ತಂಡಗಳು ಅಥವಾ ಈ ಚುಟುಕು ಕ್ರಿಕೆಟ್ ಅಂತ ಬಂದಾಗ ನಾ 6 ಹೊಡೆದೇನೆ ಜನರನ್ನು ರಂಜಿಸ್ತೀನಿ ಅನ್ನೋಕ್ಕಿಂತ ತಂಡದ ಗೆಲುವಿಗೆ ಹೇಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ಈ ಇಬ್ರು ಆಟಗಾರರು. ಸ್ಟಬ್ಸಿಗೆ ಭಯನೇ ಇಲ್ಲ ಬಿಡಿ, ಆ ಸಿಚುಯೇಷನ್ ತುಂಬಾ ಹ್ಯಾಂಡಲ್ ಮಾಡಿದ್ದಾರೆ, ಡೆಲ್ಲಿಲೂ ಮಾಡಿದ್ದಾರೆ, ಸೌತ್ ಆಫ್ರಿಕಾಕ್ಕೂ ಮಾಡಿದ್ದಾರೆ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಸೌತ್ ಆಫ್ರಿಕಾದ ಇನ್ನೊಬ್ಬ ಬೌಲರ್ ಯಾಕಂತ ಹೇಳಿದ್ರೆ ಆಂಡ್ರಿಸ್ ನೋಕಿಯಾ, ಯಾವುದೇ ಕಾರಣಕ್ಕೂ ಅವ್ರಿಗೆ ಇಂಪ್ಯಾಕ್ಟ್ ಆಗಲಿಲ್ಲ. ಅದು ಒಂದ್ ಕಡೆಗೆ ಅವ್ರಿಗೆ ಪ್ಲಸ್ ಆಯ್ತು. ಈ ಸೌತ್ ಆಫ್ರಿಕನ್ ಪ್ಲೇಯರ್ ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು, ಇವ್ರಿಗೆ ಮೈನಸ್ ಆಯ್ತು. ಜೊತೆಗೆ ಹೋಮ್ ಗ್ರೌಂಡ್ ಮ್ಯಾಚ್ಗಳನ್ನ ಟಾಸ್ ಗೆದ್ದು ಚೇಂಜಿಂಗ್ ಮಾಡಿ ಗೆದ್ದಿರೋದನ್ನ ನೋಡಿದ್ದೀವಿ. ಲಕ್ನೋ ಹೋಮ್ ಗ್ರೌಂಡ್ ಮ್ಯಾಚ್ ಅನ್ನ ಡೆಲ್ಲಿಗೆ ಬಿಟ್ಕೊಟ್ಟಿದೆ. ಜೊತೆಗೆ ಚೇಂಜಿಂಗ್ ಅಲ್ಲಿ ಮ್ಯಾಚ್ ಗೆಲ್ಬಹುದು ಅನ್ನೋ ಒಂದು ಥಾಟ್ಸ್ ಏನಿತ್ತು ಅದನ್ನ ಡೆಲ್ಲಿ ಬಂತು. ಬಟ್ ಮುಂದಿನ ಹಂತಕ್ಕೆ ರಿಜ್ವಿ ಎಲ್ಲಾಗೂ ಕೈ ಹಿಡಿಯಕ್ಕಾಗಲ್ಲ. ನಾಯಕ ಏನ್ ಮಾಡಬೇಕು, ಮುಂದಿನ ಹಂತಕ್ಕೆ ಓಪನರ್ಗಳ ಮೇಲೆ ಒಂದಿಷ್ಟು ನಿಗಾ ಇಡಬೇಕು. ಕೋಚ್ ಓಪನರ್ಗಳಿಗೆ ವೀಕ್ನೆಸ್ ನ ಬಿಟ್ಟು ನೀವು ಸ್ಟ್ರೆಂತ್ ಕಡೆ ಗಮನ ಕೊಡಿ, ಆರಂಭಕ್ಕೆ ಪವರ್ ಪ್ಲೇ ಅನ್ನ ಕವರ್ ಮಾಡಿ ಅನ್ನುವ ಹಂತಕ್ಕೆ ಏನಾದ್ರೂ ಒಂದಿಷ್ಟು ಮೋಡ್ ಮಾಡ್ಬೇಕಿಲ್ಲ ಅಂತ ಹೇಳಿದ್ರೆ ಎಲ್ಲಾಗೂ ರಿಜ್ವಿ ಆಟ ನಡೆಯಲ್ಲ. ಯಾಕಂದ್ರೆ ಲೋ ಸ್ಕೋರ್ ಗೇಮ್ ಹೋಗೋದೇ ಹೆಚ್ಚು. ಹ್ಯಾಟ್ಸಪ್ ಹೇಳ್ಬೇಕು, ಇವು ತುಂಬಾ ಚೆನ್ನಾಗಿ ಆಡಿದ್ರು. ಉತ್ತರ ಪ್ರದೇಶದ ಪ್ರತಿಭೆ ತುಂಬಾ ಚೆನ್ನಾಗಿ ಅಂತ ಹೇಳಿದ್ರೆ ಒತ್ತಡದ ಮಧ್ಯೆ, ಯಾಕಂದ್ರೆ ಅಲ್ಲಿ ಹೋಮ್ ಕ್ರೌಡ್ ಅವ್ರ ಪರವಾಗಿದೆ, ಆಲ್ರೆಡಿ ವಿಕೆಟ್ಸ್ ಬಿದ್ದಿದೆ. ಜಸ್ಟ್ 26 ರನ್, ಇನ್ನ 100 ಚಿಲ್ಲರೆ ರನ್ ಬೇಕು, ಪ್ಲೇಯರ್ಸ್ ಬೇರೆ ಇಲ್ಲ ಬ್ಯಾಕ್ ಹ್ಯಾಂಡ್ ಅಲ್ಲಿ ಅಂದಾಗೂ ಕೂಡ ಉತ್ತಮ ಆಟ ಆಡಿದ್ರು ಇಬ್ರು. ಒಬ್ಬ ಈ ತರದ ಆಟಗಾರರು ಸಿಕ್ಕಾಗ ತಂಡವನ್ನ ಗೆಲ್ಸಬಹುದು. ಇಂಪ್ಯಾಕ್ಟ್ ಅಂದ್ರೆ ಇದು ನಿಜವಾದ ಇಂಪ್ಯಾಕ್ಟ್. ಪಾಟೀಲ್ ಸರ್, ಕನ್ನಡಿಗ KL ರಾಹುಲ್ ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು, ಬಟ್ ಅವರು ಪರ್ಫಾರ್ಮ್ ಮಾಡಿಲ್ಲ, ಏನ್ ಹೇಳ್ತೀರಾ? ಖಂಡಿತ ಅಂಥ ಕ್ಲಾಸ್ ಪ್ಲೇಯರ್ ಮೇಲೆ ಖಂಡಿತವಾಗ್ಲೂ ಭರವಸೆ ಇದ್ದೇ ಇರುತ್ತೆ. ನಿನ್ನೆ ಪ್ರೇಮ್ ಹೇಳ್ತಾ ಇದ್ರು, KL ರಾಹುಲ್ ಒಂಥರ ನೀರಿದ್ದಂಗೆ, ಗ್ಲಾಸಲ್ಲಿ ಹಾಕಿದ್ರೆ ಗ್ಲಾಸ್ ಹಾಕ್ತಾರೆ, ಬೇಕಾದ ಕಡೆ ಹಾಕಿ ಆ ಒಂದು ರೂಪನ ಅವ್ರ ಶೇಪ್ನ ತಗೋತಾರೆ. ವಿಕೆಟ್ ಕೀಪರ್ ಆಡಿಸಿ, ಫಿನಿಷರ್ ಮಾಡಿ, ಮಧ್ಯಮ ಕ್ರಮಾಂಕದಲ್ಲಿ ಆಡಿಸಿ, ಓಪನಿಂಗ್ ಆಡಿಸಿ, ಏನು ಬೇಕಾದ್ರೂ ಮಾಡ್ತಾರೆ. ಬಟ್ ಮೊದಲ ಪಂದ್ಯ ಅಲ್ವಾ, ಮೊದಲ ಬಾಲಲ್ಲೇ ಒಂದು ಸ್ವಲ್ಪ ಎಡವಟ್ಟು ಆಯಿತು. ಮುಂದಿನ ಪಂದ್ಯಗಳಲ್ಲಿ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರುತ್ತೆ ಅನ್ನುವಂಥ ಹೋಪು ಇದೆ. ಯಾಕೆಂದರೆ T20ಗೆ ಅವ್ರು ಆಯ್ಕೆ ಆಗಬೇಕು ಅಂತಂದರೆ ಮುಂದೆ ಈ ಒಂದು IPL ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು 800+ ರನ್ ಬರಲೇಬೇಕು, ಮತ್ತು ಓಪನಿಂಗ್ ಸ್ಲಾಟ್ನಲ್ಲಿ ಅವರೇ ನಿಂತು ಒಂದು 3-4 ಮ್ಯಾಚ್ಗಳನ್ನು ಗೆಲ್ಲಿಸಬೇಕು. ಅಂದಾಗ ಮಾತ್ರ T20 ಬಾಗಿಲು ತೆಗೆಯೋದಕ್ಕೆ ಸಾಧ್ಯ. ಯಾಕೆಂದರೆ T20 ಅಂದ ತಕ್ಷಣ ನಾವು ಭಾಳ ಘಟಾನುಘಟಿಗಳು ನಂಬರ್ ಹಚ್ಚಿಬಿಟ್ಟಿದ್ದಾರೆ ಈಗ ಬಾಗಿಲ ಹತ್ರನೇ. ಯಾರಿಗೂ 11 15 ಜಾಗ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ KL ರಾಹುಲ್ ಸ್ಥಾನ ಪಡಿಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಒಂದು IPL ಅವರಿಗೆ ಒಂದು ದೊಡ್ಡ ವೇದಿಕೆ ಆಗುತ್ತೆ. ಬಟ್ ನಿನ್ನೆ ಅದೃಷ್ಟ ಕೈ ಕೊಡ್ತು ಅಷ್ಟೇ. ಬಟ್ ಮುಂದಿನ ಪಂದ್ಯಗಳಲ್ಲಿ ಹೋಪ್ ಅವರು ಖಂಡಿತವಾಗ್ಲೂ ಹೊರಗಡೆ ಬರ್ತಾರೆ, ಒಂದು ದೊಡ್ಡ ಇನ್ನಿಂಗ್ಸ್ ಅಂತೂ ಕಟ್ತಾರೆ ಅಂತ ನಾನು ಅನ್ಕೋತೀನಿ. ಎಸ್, ಇನ್ನು ಇದು ನಿನ್ನೆ ಮ್ಯಾಚ್ ಬಗ್ಗೆ ಆದ್ರೆ, ಇನ್ನು ಇವತ್ತು KKR ವರ್ಸಸ್ SRH ಮ್ಯಾಚ್ ಇದೆ. ಜೊತೆಗೆ ಸೋತವರ ಸಮರ ಅಂತ ಹೇಳ್ಬೋದು, ಯಾಕಂದ್ರೆ ಲಾಸ್ಟ್ ಇಬ್ರು ಕೂಡ ಸೋತಿದ್ದಾರೆ. ಸೊ ಪ್ರೇಮ್ ಸರ್, ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಿ? ಇವತ್ತಿನ ಮ್ಯಾಚ್ ಅಂತ ಹೇಳಿದ್ರೆ ಸೋತವರ ನಡುವೆ ಗೆಲುವಿನ ಶೋಧ ಅನ್ನಂಗೆ ನೀವು ಹೇಳಿದಾಗ ಇಬ್ಬರು ಕೂಡ ಗೆಲುವಿನ ಲಯದಲ್ಲಿದ್ದಾರೆ. ಎರಡೂ ತಂಡದಲ್ಲೂ ಕೂಡ ಸ್ಟಾರ್ ಬ್ಯಾಟ್ಸ್ಮನ್ಗಳನ್ನ ಹೊಂದಿದ ತಂಡ. ಹಾಗಾಗಿ ಇನ್ನೊಂದು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಈ ಬಾರಿ ಆದ್ರೂ ಪಡ್ಕೋಬೇಕು. ಯಾಕಂದ್ರೆ ಇಡನ್ ಗಾರ್ಡನ್ ನಲ್ಲಿ ನಡೀತಾ ಇರೋ ಮ್ಯಾಚ್. ಯಾಕಂದ್ರೆ ಮುಂಬೈಯಲ್ಲಿ ಸೋತು ಬಂದಿದ್ದಾರೆ, ಇದು ನಮ್ಮನೆ, ನಾವು ಹೊಡಿತೀವಿ ಅನ್ನೋದೇನಾದ್ರೂ ರಹಾನೆ ಬಳಗ ಎತ್ಕೋಬಹುದು. ಇನ್ನೊಂದ್ ಕಡೆಗೆ ಇವರಿಗಿನ್ನ ಹೋಮ್ ಗ್ರೌಂಡ್ ಸಿಕ್ಕಿಲ್ಲ, RCB ಕೂಡ ಸೋಲ್ಸ್ತಿವ್ರನ್ನ ಬೆಂಗಳೂರಲ್ಲಿ. ಈಗ ಇಡನ್
ಗಾರ್ಡನ್ ಅಲ್ಲಿ ಆಡ್ತಿದ್ದಾರೆ SRH. ಈ ಒಂದು ತಂಡ ಸಾಕಷ್ಟು ನಿರೀಕ್ಷೆ ಇದೆ, ಯಾಕಂದ್ರೆ ಇವತ್ತು ಕೂಡ ಇಂಡಿಯನ್ ಕ್ಯಾಪ್ಟನ್ ಇರ್ತಾರೆ, ಕಂಟಿನ್ಯೂ ಆಗ್ತಾರೆ. ಯಾಕಂದ್ರೆ ಒಂದು ಕಿಶನ್ ಸಾರಥ್ಯದಲ್ಲಿ ಬರ್ತಾರೆ ಇವರು, ಕಿಶನ್ ನಾಯಕರೇ. ಇನ್ನೊಂದು ಕಡೆಗೆ ಎಕ್ಸ್ಪೀರಿಯನ್ಸ್ ಮೋಸ್ಟ್ ಒಳ್ಳೆ ರನ್ನು ಕೂಡ ಮೊದಲ ಪಂದ್ಯದಲ್ಲಿ ಕಲೆ ಹಾಕಿದ್ದಾರೆ. ರಹಾನೆ ನಾಯಕತ್ವದಲ್ಲಿ KKR ತಂಡ ಬರುತ್ತೆ. ಅಂತ ಹೇಳಿದ್ರೆ KKR ಅಂತ ಬಂದಾಗ ಅಲ್ಲಿ ವರುಣ್ ಚಕ್ರವರ್ತಿ ಮೋಡಿ ಮಾಡ್ತಾರೆ. ಇನ್ನೊಂದು ಕಡೆಗೆ ಸುನಿಲ್ ನರೇನ್ ಈ ಹಿಂದಿನ ಮ್ಯಾಚ್ ಫ್ಲಾಪ್ ಆಗಿದ್ರು, ಆ ಇಡನ್ ಗಾರ್ಡನ್ ಅಲ್ಲಿ ಅವ್ರದ್ದೊಂಚೂರು ನಡೆಯುತ್ತೆ. ಅದಾಗಿಯೂ ಕೂಡ ಹೇಳಿ ಕೇಳಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ನಿಮಗೆ. ಇಲ್ಲಿ ಈ ಹಿಂದಿನ ಮ್ಯಾಚ್ ಅಲ್ಲಿ KKR ಅಂತ ತಗೊಂಡ್ರೆ ಮೇಡಮ್ ನಮಗೆ ರಹಾನೆ ಚೆನ್ನಾಗಿ ಆಡಿದ್ರು, ರಘುವಂಶಿ ಚೆನ್ನಾಗಿ ಆಡಿದ್ರು, ಹಾಗಾದ್ರೆ ಫಿನ್ ಅಲೆನ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಈ ಒಂದು 3 ಜನ ಹೊರತುಪಡಿಸಿದ್ರೆ ಗ್ರೀನ್ ಫಾರ್ಮಿಗೆ ಬಂದಿರಲಿಲ್ಲ. ಗ್ರೀನ್ ಬೌಲಿಂಗ್ ಮಾಡಲ್ಲ ಅಂತೇಳಿ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ತಿಳಿಸಿದೆ, ಅವ್ರು ಇನ್ನ ಫಿಟ್ ಆಗಿಲ್ಲ ಅಂತ. ಬಟ್ ಫಿಟ್ ಆಗಿಲ್ದೇ ಇರೋರ್ನ ಹೆಂಗ್ ಆಡಿಸ್ತೀರಾ ಅನ್ನೋ ಕಾರಣಕ್ಕೆ ಕೋಚ್ ಮತ್ತು ಕ್ಯಾಪ್ಟನ್ ಮತ್ತು ಗ್ರೀನ್ ಈ 3 ಮಧ್ಯೆ ಅಸಮಾಧಾನ ಇದೆ. ಮೇ ಬಿ ಇವ್ರನ್ನ ಇವತ್ತು ಬೆಂಚ್ ಕಾಯಿಸ್ತಾರೋ ಆಡಿಸ್ತಾರೋ ಡಿಕ್ಲೇರ್ ಮಾಡ್ಬೇಕು. ಯಾಕಂದ್ರೆ ಒಬ್ಬ ಆಲ್ರೌಂಡರ್ ನಾವು ಬೌಲಿಂಗ್ ಹಾಕಲ್ಲ ಅಂತ ಹೇಳಿದಾಗ ಒಂದು ಫ್ರಾಂಚೈಸಿ ಅವ್ರು ನಂಬಿಕೊಂಡು ತಗೊಂಡಾಗ ಪ್ರಾಬ್ಲಮ್ ಆಗುತ್ತೆ. ಒಬ್ಬ ಕ್ಯಾಪ್ಟನಿಗೆ ಪ್ಲಾನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರು ಏನಾದ್ರು ಬೌಲಿಂಗ್ ಮಾಡ್ತೀನಿ ನನ್ ತೊಂದರೆ ಇಲ್ಲ ಅಂದ್ರೆ ಮಾತ್ರ ಇವತ್ತಿನ ಪ್ಲೇಯಿಂಗ್ ಲೆವೆಲ್ ಕಾಣಿಸ್ಕೋಬೋದಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಇನ್ನ ಉಪನಾಯಕ ರಿಂಕು ಯಾವ ಸ್ಥಾನದಲ್ಲಿ ಬಂದ್ರೆ ಹೇಗೆ ಆಡಬೇಕು ಅನ್ನೋದು ಇನ್ನೊಂಚೂರು ಮೆಚೂರಿಟಿ ತಗೋಬೇಕು. ನಾನು ಲಾಸ್ಟ್ 3 ಓವರ್ಗೆ ಅಷ್ಟೇ ಆಡ್ತೀನಿ ಅಂದಾಗ ಆಲ್ ಆಫ್ ದಿ ಸಡನ್ ನಿಮ್ ಪವರ್ ಪ್ಲೇ ಅಲ್ಲಿ ವಿಕೆಟ್ ಹೋದಾಗ ಆ ಜವಾಬ್ದಾರಿ ಮೇಂಟೈನ್ ಮಾಡುವ ಎಬಿಲಿಟಿ ಇವ್ರಿಗೆ ಬೇಕಾಗತ್ತೆ. ಇನ್ನೊಂದ್ ಕಡೆಗೆ ನಮ್ಗೆ ಸುನಿಲ್ ನರೇನ್ ಆಲ್ರೌಂಡರ್ ಪ್ರದರ್ಶನ ಇದೆ. ಮೇ ಬಿ ಇವ್ರನ್ನ ಅಪ್ ದಿ ಆರ್ಡರ್ ಆಡಿ ಒಂದ್ ಸ್ವಲ್ಪ ಯೂಸ್ ಮಾಡ್ಕೋಬೇಕು. ಇನ್ನೊಂದ್ ಕಡೆಗೆ ವಿಶ್ವಕಪ್ಗೆ ಮುನ್ನ T20 ನಂಬರ್ 1 ರ್ಯಾಂಕಿಂಗ್ ಬೌಲರ್ ತುಂಬಾ ಲಯದಲ್ಲಿದ್ದ ವರ್ಡ್ ಮಾತಾಡಿದ ವರುಣ್ ಚಕ್ರವರ್ತಿ ಬೌಲಿಂಗ್ ಮಾತಾಡಬೇಕು, ಮತ್ತೆ ಸದ್ದು ಮಾಡಬೇಕು. ಆಗ ಮಾತ್ರ ರಹಾನೆಗೆ ಹೆಲ್ಪ್ ಆಗುತ್ತೆ, ತಂಡಕ್ಕೆ ಗೆಲುವಿನ ಸಹನಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದ್ ಕಡೆಗೆ ಮುಜರ್ಬಾನಿ ಕೂಡ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಹಾಕಿದ್ದಾರೆ. ಆ ಕಂಟ್ರಿಯಿಂದ ಇನ್ನೊಂದಿಷ್ಟು ಪ್ಲೇಯರ್ ಬರಬೇಕು ಅಂತ ಹೇಳಿದ್ರೆ ಮುಜರ್ಬಾನಿ ಪರ್ಫಾರ್ಮೆನ್ಸ್ ಮಾಡಬೇಕು, ಅದು ಅವ್ರ ವೈಯಕ್ತಿಕ ಜೊತೆಗೆ KKRಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನೊಂದ್ ಕಡೆಗೆ ಒಂದ್ ವೇಳೆ ಇವತ್ತು ಗ್ರೀನ್ ಆಡಿಸ್ಲಿಲ್ಲ ಅಂತ ಹೇಳಿದ್ರೆ ರೋಮನ್ ಪೋವೆಲ್ ಅವ್ರನ್ನ ಆಡಿಸ್ತಾರೆ. ಇವರು ಕೂಡ ಅವರಿಗೆ ಒಂದು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಸ್ಟ್ರೆಂತ್ ಆಗುತ್ತೆ. ಈಗ ಇನ್ನೊಂದ್ ಕಡೆಗೆ ಕಾರ್ತಿಕ್ ತ್ಯಾಗಿ ಇರ್ಬೋದು, ನಮಗೆ ಅದ್ಭುತವಾಗಿ ರಚಿನ್ ರವೀಂದ್ರ ಇದ್ದಾರೆ, ಸೀಪರ್ಟ್ ಇದ್ದಾರೆ. ಇವ್ರನ್ನೇನಾದ್ರೂ ತರಲಿಕ್ಕೆ ಸಾಧ್ಯತೆ ಇದೆಯಾ ಚೆಕ್ ಮಾಡ್ಕೋಬೇಕಾಗತ್ತೆ ಅಲ್ಲಿ. ಇನ್ನೊಂದ್ ಕಡೆಗೆ ನಾವು ಮಸೀಡ್ ಎಂತದೋ ವೇಗದ ಕಾರ್ಗೆ ಹೋಲಿಕೆ ಮಾಡ್ತಿದ್ವಿ, ಉಮ್ರಾನ್ ಮಲ್ಲಿಕ್ ಆ ವೇಗ ಇದೆ. ಅವರು ಕೂಡ ಒಂದ್ ಕಡೆಗೆ ಅದನ್ನು ಯೂಸ್ ಮಾಡ್ಕೋಬಹುದು ಏನಾದ್ರೂ ಬೌಲಿಂಗ್ ಬೇಕು ಅಂತ ಹೇಳಿದ್ರೆ. ಇನ್ನೊಂದ್ ಕಡೆ ಬ್ಯಾಟಿಂಗ್ ಹೊಡಿಬಿಡಿ ಅಂತ ಹೇಳಿ ಲೆಕ್ಕಾಚಾರ ಹಾಕಿದಾಗ ನಮಗೆ ಅದ್ಭುತವಾಗಿ ಕ್ಲಸನ್ ಇರ್ಬೋದು, ಶರ್ಮಾ ಇರ್ಬೋದು, ಹೆಡ್ ಇರ್ಬೋದು, ಕಿಶನ್ ಸ್ಟಾರ್ ಬ್ಯಾಟ್ಸ್ಮನ್ ಗಳಿದ್ದಾರೆ. ಇನ್ನು ರೆಡ್ಡಿ ಆಲ್ರೌಂಡರ್ ಇದ್ದಾರೆ. ಈ ಒಂದು ಪಡೆಗೆ ಬೌಲಿಂಗ್ ಸಾಥ್ ಕೊಡ್ತಾ ಇಲ್ಲ. ನಮಗೆ ಹರ್ಷಲ್ ಪಟೇಲ್ ಇರ್ಬೋದು, ಹಾಗೇನೆ ಉನಾದ್ ಕಟ್ ಇರ್ಬೋದು. ಈ ಬೌಲರ್ಗಳು ಎಷ್ಟು ಮಟ್ಟಿಗೆ ಸಾಥ್ ಕೊಡ್ತಾರೆ? ಒಂದು ವೇಳೆ ಈ ಬೌಲರ್ಗಳು ಸಾಥ್ ಕೊಟ್ರೆ ತಂಡ ಏನಾದ್ರೂ ಮುಂದಕ್ಕೆ ಹೋಗಕ್ ಸಾಧ್ಯ ಇದೆ. ಬರೀ ಬ್ಯಾಟಿಂಗ್ ಇಂದ ನೆಚ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಕೋಲ್ಕತ್ತಾನ್ ಕಟ್ ಹಾಕ್ಬೇಕಂದ್ರೆ ಮೇ ಬಿ 350 ರನ್ ಬೇಕಾಗತ್ತೆ. ನೋಡ್ಬೇಕು ಇವತ್ತಿನ ಗೇಮ್. ಇಡನ್ ಗಾರ್ಡನ್ ಅಲ್ಲಿ 100% ಅಭಿಮಾನಿಗಳಿಗೆ ಮನೋರಂಜನೆ ಇದೆ. ಬಟ್ ತಂಡಕ್ಕೆ ಯಾವ ಗೆಲ್ಲತ್ತೆ ಅಂತ ಹೇಳ್ಬೇಕಂದ್ರೆ ಬೌಲಿಂಗ್ ನನ್ನ ಪ್ರಕಾರ ಡಿಸೈಡ್ ಮಾಡುತ್ತೆ. ಓಕೆ, ಎಸ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್, ಇವತ್ತು KKR ವರ್ಸಸ್ SRH ಮ್ಯಾಚ್ ಇದೆ. ಒಂದ್ ರೀತಿ ಇಬ್ರಿಗೂ ಕೂಡ ಇಂಪಾರ್ಟೆಂಟ್ ಮ್ಯಾಚ್ ಇವತ್ತು. ಹೀಗಾಗಿ ಇವತ್ತು ಅಭಿಷೇಕ್ ಶರ್ಮಾ ಮಿಂಚ್ತಾರ? ಲಾಸ್ಟ್ ಟೈಮ್ ನೋಡಿದ್ವಿ ಒಂದ್ ರೀತಿ ಕಳಪೆ ಪ್ರದರ್ಶನ ಅವರಿಂದ. ಅಂದ್ರೆ ಬಾಯಲ್ಲಿ ಹೇಳಿದ್ರು 300 ಅಂತ, ಬಟ್ ಅವ್ರ ಕಡೆಯಿಂದ ಯಾವುದೇ ರನ್ಸ್ ಬಂದಿರಲಿಲ್ಲ. ಸೊ ಹೀಗಾಗಿ ಇವತ್ತಾದ್ರೂ ಮಿಂಚ್ತಾರ ಹೇಗೆ ಪಾಟೀಲ್ ಸರ್? ಖಂಡಿತ ಮಿಂಚಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ 300ನ ಇವ್ರೇನಾದ್ರೂ ತಲೆಯಿಂದ ತೆಗೆದ್ರೆ ಮಾತ್ರ SRH ಕಪ್ ಗೆಲ್ಲೋದಕ್ಕೆ ಸಾಧ್ಯ, ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ. ಆ 300ನ ಬಿಟ್ಟಾಗ ಮಾತ್ರ ಇವರು ಒಂದು ಸಾಂಘಿಕ ಹೋರಾಟವನ್ನು ಕೊಡೋದಕ್ಕೆ ಸಾಧ್ಯ. ಬಂದಾಗ ಆ ಮ್ಯಾಚ್ನ ಗೆಲ್ಲೋದಕ್ಕೆ ಆಡಬೇಕೇ ಹೊರತು ನಾನು ದಾಖಲೆ ಮಾಡ್ತೀನಿ ಅನ್ನುವಂಥ ಆಟಕ್ಕೆ ಹಠಕ್ಕೆ ಬಿದ್ದುಬಿಟ್ರೆ ಖಂಡಿತವಾಗ್ಲೂ ಈಗ SRH ಏನು 2 ಸೀಸನ್ನಿಂದ ಏನು ಅನುಭವಿಸ್ತಾ ಇದೆಯಲ್ಲ ಅದನ್ನು ಅನುಭವಿಸುತ್ತೆ. SRH ಆನ್ ದ ಪೇಪರ್ ತಗೊಳ್ಳಿ ನೀವು, ಅಂಥ ಟೀಮೇ ಯಾವುದೂ ಇಲ್ಲ ಬ್ಯಾಟಿಂಗ್ ವಿಭಾಗದಲ್ಲಿ. ಎಂಥ ಘಟಾನುಘಟಿಗಳಿದ್ದಾರೆ. ಅಭಿಷೇಕ್ ಶರ್ಮಾ, ಹೆಡ್ಡು, ಇಶಾಂತ್ ಕಿಶನ್, ಕ್ಲಸೆನು, ನಿತೇಶ್, ಅನಿಕೇತ್ ಶರ್ಮಾ, ಈ 5-6 ಬ್ಯಾಟ್ಸ್ಮನ್ಗಳು ಒಬ್ಬೊಬ್ಬರೇ 100 ರನ್ ಹೊಡೆಯೋಂಗೆ ತಾಕತ್ತಿರೋರು ಇದ್ದಾರೆ. ಅಂತ ಒಂದು ಬ್ಯಾಟಿಂಗ್ ಪಡೆ ಅಟ್ರಪ್ಲಾಪ್ ಪ್ರದರ್ಶನ ಕೊಡುತ್ತೆ ಅಂತಂದ್ರೆ ಆ 300 ಕಾರಣ ಇವರಿಗೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಹೇಳದೆ ಮಾಡುವವನು ಉತ್ತಮ ಅಂತ ಹೇಳ್ತಾರೆ. ಅಭಿಷೇಕ್ ಶರ್ಮಾ ಪ್ರತಿ ಸರಿ ನಾ ಹೊಡಿತೀನಿ ಇವ್ರು ಹಿಂಗಂತವ್ರೆ. ಅಲ್ಲಿ ಒಬ್ಬ 15 ವರ್ಷದ ಹುಡುಗನೇ ನಾನು ಏನು ಹೇಳ್ದೇನೆ ಹೊಡಿತಾನೆ ಇದ್ದಾನೆ. ಅಷ್ಟು ಪರ್ಫೆಕ್ಟ್ ಆಗಿ ವೈಭವ್ ಸೂರ್ಯವಂಶಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವರು ಮಾತಾಡೋದನ್ನ ಬಿಟ್ಟು ಆಡೋದನ್ನ ಕಲಿಬೇಕು. ಸಚಿನ್ ತೆಂಡೂಲ್ಕರ್ ಅದನ್ನೇ ಹೇಳ್ತಾ ಇದ್ರು, ನೀವು ಮೈದಾನದಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟು ಅದಾದ್ಮೇಲೆ ಮೊದಲು ಮಾತಾಡಿ ಆಮೇಲೆ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಅದನ್ನ SRH ಮಾಡ್ಕೋಬೇಕು. ಇವತ್ತಿನ ಪಂದ್ಯ ಖಂಡಿತವಾಗ್ಲು
ಈಗ ಮೊದಲ 2 ಮ್ಯಾಚು ಹೊಡಿಬಿಡಿ ಆಯಿತು 2 ದಿವಸ, ಅದಾದಮೇಲೆ ಲೋ ಮ್ಯಾಚ್ಗಳು CSK DC ಇವ್ರ ಕಥೆನೇ ಇಷ್ಟೇ. ಅದಾದ ನಂತರ ಇವತ್ತು ಖಂಡಿತವಾಗ್ಲೂ ಹೊಡಿಬಿಡಿ ಮ್ಯಾಚ್ KKR ವರ್ಸಸ್ SRH. ಬ್ಯಾಟಿಂಗ್ನಲ್ಲಿ 2 ತಂಡಗಳು ಸಾಲಿಡ್ ಆಗಿದ್ದಾವೆ, ಸಾಲಿಡ್ ಸೂಪರ್ ಪರ್ಫಾರ್ಮೆನ್ಸ್ ಕೊಡುವಂಥವಿದ್ದಾವೆ. ಬಟ್ ಆಡಬೇಕು ಅಷ್ಟೇ SRHನವರು. ಬಟ್ ಅವರು ಆಡಲಿಲ್ಲ ಅಂದರೂ ಕೂಡ 200 ದಾಟಿಸ್ಕೊಂಡವರು ಲಾಸ್ಟ್ ಟೈಮ್ ಇದ್ದಾರೆ. ಕ್ಲಸನ್ ತುಂಬ ಚೆನ್ನಾಗಿ ಆಡಿದ್ರು, ಅನಿಕೇತ್ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಅಭಿಷೇಕ್ ಶರ್ಮಾ ಹೆಡ್ ಮೇಲೆ ಇವತ್ತು ತುಂಬ ಹೋಪ್ ಇದೆ. ಇಶಾನ್ ಕಿಶನ್ ಆ ಒಂದು ಹಂಗಾಮಿ ನಾಯಕತ್ವವನ್ನು ವಹಿಸ್ಕೊಂಡು ಬ್ಯಾಟಿಂಗ್ನಲ್ಲಿ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಆ 3 ಜನ ಏನಾದರೂ ಆ 10 ಓವರ್ಗಳ ತನಕ ಏನಾದರೂ ನಿಂತ್ಕೊಂಡ್ಬಿಟ್ರೆ ಆ ತಂಡ ಖಂಡಿತವಾಗ್ಲೂ 250ನ ರೀಚ್ ಖಂಡಿತ ಆಗೇ ಆಗುತ್ತೆ. ಈ ಕಡೆ ಬಂದರೆ ಪಿನ್ ಅಲೆನ್ ರಹಾನೆ. ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ಇದರಲ್ಲಿ ಸುನಿಲ್ ನಾರಾಯಣ್ ಓಪನಿಂಗ್ ಕಳಿಸಿ ನೀವು. ಯಾಕೆಂದರೆ ಸುನಿಲ್ ನಾರಾಯಣ್ ನೀವು ಯಾವಾಗ ಮೊದಲೆಲ್ಲ ಕಳಿಸಿದಾಗ ಎಂತೆಂಥ ಇನ್ನಿಂಗ್ಸ್ ಆಡಿದ್ದಾರೆ ಅವರು, ಒಳ್ಳೆ ಬ್ಯಾಟಿಂಗ್ ಕೊಟ್ಟಿದ್ದಾರೆ. ರಹಾನೆ ಬೇಕಾದ್ರೆ 1 ಡೌನ್ ಬಂದರೂ ನನಗೇನು ಪರವಾಗಿಲ್ಲ, ಮೊದಲ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ದಾರೆ. ಬಟ್ ಸುನಿಲ್ ನಾರಾಯಣ್ ಆ ಒಂದು ಸ್ಟಾರ್ಟ್ ಕೊಟ್ಟು ಹೋಗ್ತಿದ್ರಲ್ಲ, ಅವಾಗ KKR ನೋಡೋದಕ್ಕೆ ಮಜಾ ಬರ್ತಿತ್ತು. ಮತ್ತೆ ಒಬ್ಬ ನಿಮಗೆ ಬಾಲರ್ ಇದ್ದಾನೆ, ಬಂದರೆ ಬೆಟ್ಟ ಹೋದರೆ ಏನೂ ಇಲ್ಲ ಅನ್ನೋ ಥರ ಆಯ್ತದು ಅಷ್ಟೇ. ಒಂದು ಲೆಕ್ಕಾಚಾರದಲ್ಲಿ ಪಿನ್ ಅಲೆನ್ ರಹಾನೆ ಒಳ್ಳೆ ಆಟ ಕೊಟ್ಟರು ಕೂಡ ಗ್ರೀನ್ ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಮಾಡಿಲ್ಲ. ಆಮೇಲೆ ರಘುವಂಶಿ, ರಿಂಕು ಸಿಂಗ್, ರಘುವಂಶಿ ಇದ್ದಿದ್ರಲ್ಲಿ ಬೆಟ್ರು. ರಿಂಕು ನೋಡಿ ಬಂದ ಪುಟ್ಟ ಹೋದ ಪುಟ್ಟ, ಇದನ್ನ ಬಿಟ್ರೆ ಏನು ಮಾಡ್ತಾನೆ ಇಲ್ಲ. T20ಗೆ ಆಯ್ಕೆ ಆಗಿದ್ರಿ ವರ್ಲ್ಡ್ ಕಪ್ಗೆ, ಬೆಂಚ್ ಏನು ಕಾದಿದಿರಲ್ಲ, ಆ ಬೆಂಚ್ನ ಮತ್ತೆ ನೆಕ್ಸ್ಟ್ ಇಯರ್ ಇಂದನೂ ಕಾಯ್ತಾನೆ ಹೋಗ್ತೀರಾ ನೀವು. ಹಾಗೆ ರಿಂಕು ಸಿಂಗ್ದಾಗತ್ತೆ. ಆಮೇಲೆ ಉಳ್ದವ್ರು ಯಾರು ಆಟಕ್ಕುಂಟು ಲೆಕ್ಕಕ್ಕಿಲ್ದಾಗೆ ಇದ್ದಾರೆ ಇವ್ರು. ನನಗೆ ಯಾರು ರಮಣ್ ಸಿಂಗು, ಸುನಿಲ್ ನಾರಾಯಣ್ ತನಕನೂ ಯಾರು ಇಲ್ವೇ ಇಲ್ಲ. ಇವರು ಜಸ್ಟ್ 4 ಜನರನ್ನ ಕರ್ಕೊಂಡು ಬಂದು ಕ್ರಿಕೆಟ್ ಆಡ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ. ಬಾಲಿಂಗ್ ಓಕೆ, ಮುಜುರ್ಬಾನಿ ಆಗಿರ್ಬೋದು, ಆಮೇಲೆ ಕಾರ್ತಿಕ್ ತ್ಯಾಗಿ, ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್ ಓಕೆ ಬೆಟರ್ ಇದೆ. ಬಟ್ ಈ ಕಡೆ ಅಂತೂ ಬಾಲಿಂಗೇ ಇಲ್ಲ ರೀ. ಸುಮ್ಮನೆ ನಾವು ಬಾಲರ್ನ ಹಾಕಿಸ್ಬೇಕಪ್ಪ, ಒಂದು 120 ಬಾಲು ಅನ್ನೋ ಥರ ಇದೆ. ಹರ್ಷಲ್, ಉನದ್ಕಟ್ಟು, ಪೇನು, ಲಿವಿಂಗ್ ಸ್ಟೋನ್ ಏನು ಬಾಲಿಂಗ್ ಉಪಯೋಗ ಇಲ್ಲ. 300 ಹೊಡೆದ್ರೆ ಮಾತ್ರ ಇವ್ರು ಗೆಲ್ತಾರೆ, ಇಲ್ಲ ಅಂತಂದರೆ ಇವತ್ತು KKR ಗೆಲ್ತಾರೆ. ಎಸ್, ಇನ್ನು ಪ್ರೇಮ್ ಸರ್, ಈಗ ಪ್ಯಾಟ್ ಕಮಿನ್ಸ್ ಅವರ ಅನುಪಸ್ಥಿತಿ ಯಾವ ರೀತಿ ಎಫೆಕ್ಟ್ ಮಾಡ್ತಾ ಇದೆ SRHಗೆ ಅಂತ? ಬ್ಯಾಟಿಂಗ್ ಅಲ್ಲಿ ಏನು ಪ್ಯಾಟ್ ಕಮಿನ್ಸ್ ಅನುಪಸ್ಥಿತಿ ಯಾವತ್ತೂ ಕಾಣಲ್ಲ. ಬಟ್ ನಮ್ಗೆ ಹೆಜಲ್ವುಡ್ ಅಂತ ಪ್ಲೇಯರು, ಪ್ಯಾಟ್ ಕಮಿನ್ಸ್ ಇರ್ಬೋದು, ಮಿಚೆಲ್ ಸ್ಟಾರ್ಕ್ ಅಂತ ಆಟಗಾರ ಇರ್ಬೋದು, 100% ಬೌಲಿಂಗ್ ಅಲ್ಲಿ ಇಂಪ್ಯಾಕ್ಟ್ ಮಾಡೇ ಮಾಡ್ತಾರೆ. ಅದು ಅವರಿಗೆ T20ಯಲ್ಲಿ ಎಲ್ಲಿ ಬೋಲ್ ಮಾಡಬೇಕು, ಲೈನ್ ಲೆಂತ್ ಹೇಗಿಡಬೇಕು, ಬಾಡಿಯಿಂದ ಆಚೆ ಬೌಲ್ ಇಟ್ಟು ಹೇಗೆ ಆಡಿಸ್ಬೇಕು, ಎಲ್ಲ ತುಂಬಾ ಅನುಭವ ಇರುವಂತ, ಅದನ್ನ ಮಾಡಿ ತೋರಿಸಿದಂತ ಬೌಲರು. ಹಾಗಾಗಿ ನನ್ಗನ್ಸತ್ತೆ ಪ್ಯಾಟ್ ಕಮಿನ್ಸ್ ಇಲ್ಲದೆ ಇರೋದು ಕ್ಯಾಪ್ಟನ್ಸಿಲ್ ಏನು ಮೈನಸ್ ಆಗ್ತಾ ಇಲ್ಲ. ಕ್ಯಾಪ್ಟನ್ಸಿ ಚೆನ್ನಾಗೇ ಮಾಡಿದ್ದಾರೆ ಕಿಶನ್. ಅದಾಗಿಯೂ ಬೌಲಿಂಗ್ ಪಡೆಯನ್ನ ನಿಭಾಯಿಸುವ ಒಂದು ಒಳ್ಳೆ ಹ್ಯಾಂಡ್ ಇಲ್ಲ ನಿಮಗೆ. ನೋಡಿ ನಿನ್ನೆ ಬೌಲಿಂಗ್ ಮಾಡಕ್ಕೆ ಶಮಿ ಬಂದ್ರು ಆರಂಭಕ್ಕೆ, ಆ ಗತ್ತು ಬೇರೆ ತರ ಇರುತ್ತೆ ನಿಮಗೆ. ಇಲ್ಲಿ ನೀವು ಹರ್ಷಲ್ ಪಟೇಲ್ ಬೌಲಿಂಗ್ ಕೊಟ್ಟಾಗ ಆ ಬ್ಯಾಟ್ಸ್ಮನ್ ಪ್ಲಸ್ ಮೈಂಡ್ ಅಲ್ಲಿ ಇರ್ತಾನೆ. ನೀವು ಅದೇ ಪ್ಯಾಟ್ ಕಮಿನ್ಸ್ ಬಾಲ್ ಹಿಡ್ಕೊಂಡಾಗ ಏನ್ ಮಾಡ್ತಾನಪ್ಪ ಇವನು, ಯಾವ ಬಾಲ್ ಹಾಕ್ಬೋದು ಅಂತ ಒಂದು ಒತ್ತಡ ಇರುತ್ತೆ. ಜೊತೆಗೆ ಅನುಭವ ಅಷ್ಟೇ ಒಂದು ದೊಡ್ಡ ಕೆಲಸ ಮಾಡುತ್ತೆ. ನಿಜ ಬೌಲಿಂಗ್ ವಿಭಾಗಕ್ಕೆ 100ಕ್ಕೆ 100ರಷ್ಟು ಈಗಿರುವ SRH ತಂಡಕ್ಕೆ ಪ್ಯಾಟ್ ಕಮಿನ್ಸ್ ನ ಒಬ್ಬ ಬೌಲರ್ ಆಗಿ ಕೊರತೆ ಅಂತ 100% ಕಾಡ್ತಾ ಇದೆ. ಬಟ್ ಅವ್ರು ಇವತ್ತು ಆಡೋದು ಡೌಟೇ, ಆಡೋದು 100% ಇಲ್ಲ. ಹಾಗಾಗಿ ಮತ್ತದೇ ಹರ್ಷಲ್ ಪಟೇಲ್ ಅಥವಾ ಉನಾದ್ಕಟ್ ಸೀನಿಯಾರಿಟಿಲೇ ಬೌಲಿಂಗ್ ಮಾಡಬೇಕು. ಅವರು ಹೇಗೆ ಕಟ್ ಆಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ತಲೆನೋವು ಕಿಶನ್ಗೆ 100% ಇದೆ ಸಿಂಚನ. ಎಸ್, ಇನ್ನು ಪಾಟೀಲ್ ಸರ್, ಇವತ್ತು ಈಡನ್ ಗಾರ್ಡನ್ಸ್ ಅಲ್ಲಿ ಮ್ಯಾಚ್ ನಡೆಯುತ್ತೆ. ಅಲ್ಲಿರುವಂತಹ ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ? ಒಳ್ಳೆ ಪಿಚ್ಚು ನೋಡಿ, ಕ್ರಿಕೆಟ್ ಕಾಸಿ ಅಂತ ಕರಿತೀವಿ. ಒಳ್ಳೆ ಬ್ಯಾಟಿಂಗ್ ಪಿಚ್ಚು. ಆಮೇಲೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಡ್ಯೂ ಬೀಳುತ್ತೆ. ನೀವೇನಾದರೂ 200 ರೀಚ್ ಆಗಲಿಲ್ಲ ಅಂದರೆ ಇವ್ರು ಮತ್ತೆ 12 ಓವರಲ್ಲೇ ನೆಕ್ಸ್ಟ್ ಬ್ಯಾಟಿಂಗ್ ಏನು ಆಡ್ತಾರಲ್ಲ ಸೆಕೆಂಡ್ ಇನ್ನಿಂಗ್ಸು, ಅವ್ರು ಹೊಡ್ಕೊಂಡು ಹೋಗಿಬಿಡ್ತಾರೆ. ಮಿನಿಮಮ್ 200 ಬೇಕು ಇಲ್ಲಿ. ಓಕೆ, 200 ಇಲ್ಲದೇ ನೀವು ಮ್ಯಾಚ್ ಗೆಲ್ಲುವಂಥ ಕನಸನ್ನ ಕಾಣಕ್ಕೆ ಹೋಗಬೇಡಿ. ಅಷ್ಟು ಒಳ್ಳೆ ಪಿಚ್ ಇದೆ. ಮಳೆ ಬರುವಂಥ ಯಾವುದೇ ಸಾಧ್ಯತೆಗಳು ಕೂಡ ಇಲ್ಲ. ಬೌನ್ಸಿ ಪಿಚ್ ಅಂದರೆ ವೇಗದ ಬೌಲರ್ಗಳು ಬೌನ್ಸ್ ಬಾಲ್ಗಳು ಅಥವಾ ಸ್ಲೋ ಬಾಲ್ಗಳನ್ನು ಹಾಕಿದರೆ ಮಾತ್ರ ವಿಕೆಟ್ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಗುಡ್ ಲೆಂತ್ ಬಾಲಲ್ಲೂ ಇಲ್ಲಿ ಸಿಕ್ಸರ್ಗಳನ್ನು ಹೊಡಿಬೋದು. ಅಷ್ಟು ಚೆನ್ನಾಗಿರೋ ಪಿಚ್ಚು ಈಡನ್ ಗಾರ್ಡನ್ ಪಿಚ್ಚು. ಮತ್ತು ಇನ್ನೊಂದೇನೆಂದರೆ ಹೆಡ್ಡು ಮತ್ತು ಅಭಿಷೇಕ್ ಶರ್ಮಾಗೆ ಹೇಳಿ ಮಾಡಿಸಂಥ ಪಿಚ್ ಇದು. ಅದ್ಭುತವಾಗಿ ಹೊಡಿಬೋದು. ಇವತ್ತು ಬೇಕಾದರೆ 300 ನಾನೇ ಹೇಳ್ತೇನೆ. ಇವತ್ತೇನಾದರೂ 300 ಹೊಡೆದ್ರೆ ನಿಮ್ಮ ಮಾನ ಮರ್ಯಾದೆ ಏನಾದರೂ ಉಳಿಯುತ್ತೆ, ಹೊಡ್ಕೊಂಬಿಡ್ರಪ್ಪ ಅಂತ ಹೇಳ್ತೀನಿ. ಆಮೇಲೆ ಕ್ಲಸನ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇಶಾನ್ ಕಿಶನ್ಗೂ ಕೂಡ ಅಂಥದ್ದು ಒಳ್ಳೆ ಫಾರ್ಮ್ ಇದೆ. ಇವತ್ತು ಬ್ಯಾಟಿಂಗ್ನಲ್ಲಿ 2 ತಂಡಗಳು ಮಿಂಚ್ಬೋದು. ಬಟ್ ಬಾಲಿಂಗ್ 2 ಕಡೆನೂ ಚೆನ್ನಾಗಿಲ್ಲ. ಮತ್ತು 2 ಕಡೆ ಬಾಲಿಂಗ್ ಚೆನ್ನಾಗಿಲ್ಲದೆ ಇರುವಾಗ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇರೋದ್ರಿಂದ ಇವತ್ತು ರನ್ ಹೊಳೆ ಹರಿಯೋದಂತೂ ಗ್ಯಾರಂಟಿ ಇದೆ. ಒಳ್ಳೆ ಬ್ಯಾಟಿಂಗ್ ಆಗುತ್ತೆ. ಈ ಕಡೆನೂ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿ ಸುನಿಲ್ ನಾರಾಯಣ ಆರಂಭದಲ್ಲಿ ತಯಾರಿಸ್ಬಿಟ್ರೆ ರಹಾನೆ ಬದಲು. ರಹಾನೆ ಬೇಕಾದ್ರೆ ಸೆಕೆಂಡ್ ಬಂದು ಗ್ರೀನು, ಆಮೇಲೆ ರಘುವಂಶಿ, ರಿಂಕು ಆದರೆ ಒಂದು ಸ್ವಲ್ಪ ಸ್ಟ್ರಾಂಗ್ ಏನೋ ಅನಿಸ್ತಾ ಇದೆ ನನಗೆ. KKR ಅಲ್ಲಿ ಏನು ಅನಿಸ್ತಾ ಇದೆ ಅಂದರೆ ಅಲೇನು ಮತ್ತು ರಹಾನೆ ಹೋದ್ಮೇಲೆ ಯಾರು ಇಲ್ವೇನೋ ಇದರಲ್ಲಿ ರಘುವಂಶನ್ ಬಿಟ್ರೆ ಅಂತ ಅನಿಸ್ತಾ ಇದೆ. ಆ ಥರ ಬ್ಯಾಟಿಂಗ್ ಇದೆ. ನನಗನ್ಸಿದ ಮಟ್ಟಿಗೆ ಇವತ್ತು ರನ್ ಹೊಳೆ KKR ಕಡೆಯಿಂದ ಜಾಸ್ತಿ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ.
ಎಸ್, ಇವತ್ತು KKR ವರ್ಸಸ್ SRH ಮ್ಯಾಚ್ ಇದೆ. ಸೋತವರ ಸಮರದಲ್ಲಿ ಗೆಲ್ಲೋದ್ಯಾರು? ಈಡನ್ ಗಾರ್ಡನ್ ಪಿಚ್ ನಲ್ಲಿ ಅಭಿಷೇಕ್ ಶರ್ಮಾ ಮಿಂಚ್ತಾರಾ? ಕಾದು ನೋಡ್ಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.